ಬಾರವ. ಅಲ್ಲ ನಾ ಬರ್ತೀನಿ ನೀ ಮುಂದಕ್ಕೆ ನಡಿ ಅಂತಂದಿದ್ಲು, ಇನ್ನೂ ಬರ್ಲಿಲ್ಲ ಅಲ್ಲಿ. ನಾನು ಒಟ್ಟು ಚೆಂಡು ಹೂವಿನ ಗಿಡಕ್ಕೆ ನೀರು ಹಾಕಿನಿ. ಇವತ್ತು ಏನು ಹೊಲದಾಗ ಏನು ದಗದ ಮಾಡೋಣ ಅಂತೇಳಿ ಏನು ಹೇಳೇ ಇಲ್ಲ. ಮೆಣಸಿನ್ಕಾಯಿ ಗಿಡದಾಗ ಗನ ಕಸ ಆಗೈತಿ, ಅನ್ನ ತೆಗಿತೀನಿ. ನೀಲವ ಏ ಒದ್ದವಳಕ್ಕೆ ಬಂದೆ. ಅಲ್ಲ ನೀನು ಮುಂದಕ್ಕೆ ನಡಿ ಅಂತೇಳಿ ಅಂದಿ, ನಾ ಬಂದೆವ. ಬಂದು ಏನು ಮಾಡ್ಬೇಕಂತಾರೆ ಹೇಳ್ಬೇಕಿಲ್ಲ. ಅಯ್ಯವ ಏನು ಮಾಡ್ಬೇಕು ಏನು ಹೇಳೇ ಇಲ್ಲಿಕ್ಕೆ ಅಂತೇಳಿ ಮತ್ತೆ ಇಲ್ಲೊಂದು ದಿವಸ ಚೆಂಡು ಹೂವಿನ ಗಿಡ ಹಚ್ಚಿದ್ವಲ್ಲ, ನೋಡ ಎಷ್ಟು ಚಂದ ಹೂ ಬಿಟ್ಟಾವು. ಇವನ್ನ ಹರಿದು ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೇಕಿಲ್ಲ. ನಿನ್ನೆ ಮೆಂತೆ ಪಲ್ಲೆ ಮತ್ತು ಕೊತ್ತಂಬರಿ ತೊಗೊಂಡು ಹೋಗಿ ಅದ್ರ ಕೂಡ ಇವನು ಹೂವು ಹರಿದು ಹಾಕಿದ್ದಿಲ್ಲ, ತೊಗೊಂಡು ಹೋಗಿ ಕೊಟ್ಟು ಬರ್ತಿದ್ದೆ. ಅಯ್ಯೋ ನನ್ನ ತಲೆ ಬರಲೇ ಇಲ್ಲ. ಹೋಗ್ಲಿ ಬಿಡು, ನಾಳೆ ನಮ್ಮ ಮನೆಯವ್ರು ಹೊಕ್ಕರ ಇವತ್ತು ಸಂಜೆ ಮುಂದೆ ಹರಿದು ಬಿಡು ನಂತ ಹೂವನ. ನೀಲವ ನಿನ್ನ ಪಗಾರ ತಗೋ. ಕೊಡ್ತಿದ್ದಿಲ್ಲ ಅದೆಲ್ಲ ಹೊಕ್ಕಿತ್ತು. ಯವ್ವ ನಾನು ಮತ್ತೆ ಚಿಕ್ಕ ಚಿಕ್ಕ ಬಳಸ್ಕೊಂಡ್ಬಿಡ್ತೀನಿ, ಮತ್ತು ಕೊಡು ಪಗಾರ ಕೊಡಬೇಕಲ್ಲ. ಹಂಗೇನಾರು ತೊಂದರೆ ಇತ್ತಂದ್ರೆ ನೀ ಬಳಸ್ಕೊ, ಮತ್ತು ನನಗೆ ಮುಂದಿನ ವಾರ ಕೊಡಕಂತೆ ಎರಡು ಪಗಾರ ಸೇರಿಸಿ. ನಿಂದು ಒಂದು ಸಂಸಾರ ಅನ್ನೋದೈತಿ, ನಿನಗೂ ಖರ್ಚು ವೆಚ್ಚ ಇರ್ತಾವು. ಇಲ್ಲ ತಗೋ, ನಾನು ಹಂಗೆ ಇರೋದು ರಗಳಿ. ಗ್ಯಾತನ ಬೇರೆ, ಈ ರೊಕ್ಕದ ವ್ಯವಹಾರನ ಬೇರೆ ಇರ್ಬೇಕು. ಅದ ಬೇರೆ ಅದ ಬೇರೆ. ಇನ್ನು ನನ್ನ ಕಡೆ ಒಂದು ರೊಟ್ಟಿ ಇತ್ತಂದ್ರೆ ನೀ ಹೆಚ್ಚಿ ತಿನ್ನು, ನಿನ್ನ ಕಡೆ ಒಂದು ರೊಟ್ಟಿ ಹೆಚ್ಚಿಗಿತ್ತಂದ್ರೆ ನಾ ತಿಂತೀನಿ. ಆದರೆ ಗೆಳತನದೊಳಗಾತು ಸಂಬಂಧದೊಳಗಾತು ರೊಕ್ಕದ ವ್ಯವಹಾರದಾಗ ಚಂದ ಇರ್ಬೇಕವ. ಈಗಿನ ಕಾಲದಾಗ ಯಾರು ಹಂಗತಿ ಮಾಡ್ತಾರೆ ಇವ. ಅಲ್ಲ ನಮ್ಮ ಮನೆಯವ್ರ ನನಗೆ ಎಷ್ಟು ಮೋಸ ಮಾಡ್ಯಾರ. ನಾನು ಇಲ್ಲಿ ಬಂದು ಒಂದು 2 ತಿಂಗಳು ಹಾಕುವಂತ 2-3 ತಿಂಗಳು ಹಾಕನ. ಆದ್ರೆ ನಿನ್ನ ಕೂಡ ಗೆಳತಿನ ಬೆಳೆಸೀನಿ. ಆದ್ರೆ ನೀನು ಮೋಸ ಮಾಡೋದು ಹಂಗೆ ಒಟ್ಟೆ ಇಲ್ಲಿ ನೋಡು. ಇಂಥ ಗೆಳತಿನ ಪಡಿಬೇಕಂದ್ರೆ ಪುಣ್ಯ ಮಾಡೀನಿ ನಾನು. ನಾನು ನಮ್ಮ ಊರಾಗ ಯಾವತ್ತೂ ಸಹ ಮೋಸ ಹೋಗಿಲ್ಲ. ನಾನು ಹಂಗೆ ಇರ್ತಾರೆ. ಇವತ್ತು ಬಡ ಬಡ ಇದನ್ನ ಕಸ ತೆಗಿಂಬಾರವ, ಕಸ ಭಾಳ ಐತಿ. ನಿಮ್ಮ ಮತ್ತಿಗೆ ರೊಕ್ಕ ಕೊಟ್ಟೇನ ಇಲ್ವಾ? ಈಗ ರೊಕ್ಕ ಕೊಟ್ಟನೆ ಅಂದ್ರೆ ಆಕೆ ಹಂಗೆ ಬಳಸ್ಕೊಂಡ್ಬಿಡ್ತಾಳ. ಮತ್ತೆ ನಂದು ಚಾಲೆಂಜ್ ಹಾಕಿದ್ ರೊಕ್ಕ ಮುಟ್ಸೋರು ಯಾರು ಇಲ್ಲ. ಅದನ್ನ ಒಂದು ಅಕೌಂಟ್ ಮಾಡೀನಿ, ಅದರ ರೊಕ್ಕ ಹಾಕಿರ್ತೀನಿ. ಹಿಂಗತಿ ಆದ್ರೆ ನಿನ್ಗೆ ತೊಂದರೆ ಆಗತ್ತೆ ಪರವ. ನೀ ಹೆಂಗೆ ಮಾಡ್ಕೊತಾನ ಮಿಶ್ರ ಬೆಳೆ ಬೆಳಿಬೇಕು. ನಿಂದು ಈಗ ಹೂವಿಂದು ವ್ಯಾಪಾರ ಚಂದಗಾಕತಿ. ನೋಡಲಿ ಡೇರಿ ಗಿಡ ಎಂತ ಚಂದಾಗ್ಯಾವ. ಅದಕ್ಕೆ ಒಂದಿಟ್ಟು ಎಣ್ಣೆ ಪಣ್ಣಿ ಹೊಡಿ. ಯಾಕಂದ್ರೆ ಇನ್ನು ಶ್ರಾವಣ ಬಂತಲ್ಲ, ಶ್ರಾವಣದಾಗ ಹೂವಿನ ರೇಟ್ ಇರ್ತತಿ. ಇನ್ನು ಒಂದಿವ್ಸ ಹೂವಿಂದ ಒಂದಿಟ್ಟು ನೋಡೋಣಂತ. ಕಾಯಿಪಲ್ಲೆನೂ ಇನ್ನು ತುಟ್ಟಿ ಭಾಳ ಆಗುತ್ತೆ. ಹೌದವಾ? ಮೆಂತೆ ಪಲ್ಲೆ ನೋಡು, ಗಾಯ ಹೊರತಂದ್ರೆ 25 ರೂಪಾಯಿ 30 ರೂಪಾಯಿ ಶಿವುಡು. ಅದು ಇಟ್ಟಿಟ್ಟು ಇರ್ತಾವೆ. ನಮ್ಮ ಶಿವುಡು ದೊಡ್ಡ ಇದು. ಇನ್ನೊಂದಿಟ್ಟು ಸಣ್ಣ ಕಟ್ಬೇಕು ನಾವು ಶಿವುಡ್ನ. ಮತ್ತು ನಾ ಹೇಳಿ ನೀ ನನ್ನ ಮಾತು ಕೇಳ್ಬೇಕಲ್ಲ. ಏನಾಗ್ಲಿ ಅವ, ನೀನು ನನ್ನ ಕಡೆ ಬಂದಿಂದ ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಆಯ್ತು. ಯವ್ವ ಮಾತು ಹೇಳ್ಕೊಂತ ಹಂಗೆ ಕುಂತು ಅಂದ್ರೆ ಹಂಗೆ ಆಗತ್ತೆ. ನಡಿ ಮೊದಲೇ ಕೆಲಸ ಮಾಡೋಣ. ಇವನ್ನ ನಾಳೆ ಹೂವು ಆಗ ಇವನು ಹರಿದು ಬಿಡುನು. ಅಷ್ಟ ಮಾಡೋಣ ತಗೋ. ಆ ಕಾಯಿಪಲ್ಲೆ ಗಿಡ ಎಂತ ಚಂದ ಗಣ ಚಂದ ಬಂದತಿ ಎಲ್ಲ ಕಾಯಿಪಲ್ಲೆ ಗಿಡ. ಈ ಸತಿ ಕೈ ಹಿಡಿತಂದ್ರೆ ಇದ್ರಾಗ ಬೇಕಾದಂಗೆ ನಂದು ಒಂದಿಟ್ಟು ರೊಕ್ಕ ಬಂದ ಬಿಡ್ತತಿ. ಆಗತ್ತಾಳ ಬಾ, ಶ್ರಮ ಪಟ್ಟು ದುಡಿತಿ. ಯಾಕೆ ನೀ ಚಾಲೆಂಜ್ ಮಾಡಿ ಅಲ್ಲ, ನೀನೇ ಗೆಲ್ತಿ ನೋಡಕಂತೆ. ನಡಿವಾ ಹೋಗುನು ಪರವಾ. ಅದೇ ಏನ ಅಂದಿಲ್ಲ, ಇದು ಅಕೌಂಟ್ ಮಾಡೋದು ಅದ್ರಾಗ ರೊಕ್ಕ ಇಡೋದು ಅಂತ ಅಂದಿಲ್ಲ. ನಂದು ಒಂದು ಹಂಗೆ ಅಕೌಂಟ್ ಮಾಡಿಬಿಡು. ಕೈಯಾಗಿದ್ದು ಅಂದ್ರೆ ರೊಕ್ಕ ಹಂಗೆ ಬಳಸಾಡ್ಬಿಡ್ತೀನಿ. ನಿಮ್ಮ ಅವರ ಕೆಲ್ಸಕ್ಕೆ ತೊಗೊಂಡಾರಂತ ಅಲ್ಲೇ ಒಂದಿಟ್ಟು ಬರ್ತೈತಿ. ಸಂತಿಗೆ ಪ್ಯಾಟಿಗೆ ನಡಿತೈತೆ. ಬೇಡ ಇವ್ನು ರೊಕ್ಕ ಅಲ್ಲೇ ನಿನ್ನ ಅಲ್ಲಿ ಒಂದು ಅಕೌಂಟ್ ಮಾಡಿಬಿಡು. ನಂದು ಅದೇನೇನು ಸೈ ಪೈ ನಾ ಎಲ್ಲ ಮಾಡ್ತೀನಂತ, ನೀವು ನಲ್ಲೇ ರೊಕ್ಕ ಇಟ್ಬಿಡು. ಸರಿ ಆಯ್ತು. ಆದ್ರೆ ಒಂದು ನಾನು ವಾರ ಎಷ್ಟೆಷ್ಟು ಕೊಟ್ಟಿರ್ತೀನಿ, ಎಷ್ಟೆಷ್ಟು ಆಗಿರ್ತೈತೆ ಅದನ್ನ ಒಂದು ಬುಕ್ನಾಗ ಬರೆದಿಟ್ಟು ಬರುವ. ನಾಳೆ ಮನ್ಸ ಗದ್ಲಾಗೋದು ಬೇಡ ನೀಲವ. ನಯ್ಯವ ಆಟ ಮಾಡೋಣ ತಗೋ. ಅಲ್ಲ ಇವರು ನಮ್ದ ತಗೊಂಡು ನಮ್ದ ಬರ್ಸಕತ್ತಾರ. ನನ್ನ ಗಂಡಗೆ ಹೇಳಿದ್ರು ಅರ್ಥ ಆಗವಲ್ಲಲ್ಲ. ಹೋಲಿ ಬಿಡು, ಮನ್ಯಂಕರು 2 ಲಕ್ಷ ರೂಪಾಯಿ ಕೊಟ್ವಿ ಆಯ್ತು. ಈ ತಾಳಿ ಚೈನದನ್ನು ನಾವ ಕೊಡುದ? ಅಲ್ಲ ನಮ್ಮ ಮಗಳಿಗೆ ನಾವು ಮಾಡಿಸಿ ಹಾಕಿವಿ ಇಲ್ಲ ಅಂತಲ್ಲ. ಇವ್ರ ಹೆಸರು ಯಾಕೆ ಮಾಡ್ಬೇಕು? ನನ್ನ ಮಗಳಿಗೆ ಹೇಳೇನ? ಇಲ್ಲ ಹೇಳ್ತೀನಿ ನನ್ನ ಮಗಳಿಗೆ. ಇದು ಹಿಂಗೆ ಬಿಟ್ಟನೆ ಅಂದ್ರೆ ಮತ್ತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನು. ನನ್ನ ಮಗಳಿಗೆ ಹೇಳ್ತೀನಿ. ಯವ್ವ ಹೇಳ್ರಾಣಿ. ಯವ್ವೆ ಹೆಂಗಾಗೈತಿ ಡ್ರೆಸ್? ಚಂದಾಗೈತಿವ. ಅವ್ರೆಲ್ಲದಾರ? ತಾಯಿ ಮಗ ಅದೇನೋ ಮಾತಾಡ್ಕೊಳಕತ್ತಾವ ಎಡ್ಡು. ಯವ್ವೆ ನೀನು ನಡ್ಬೇ, ಹೋಗುನು ಬಂಗಾರ ಹಾಕಿ ಬರಾಕ. ಬ್ಯಾಡವಾ ನೀನು ಹೋಗ್ಬಾ. ಯವ್ವೆ ಯಾಕ ಮಕ್ಕ ಸಪ್ಪಾಗೈತಿ? ಯಾಕೆ ಅಪ್ಪ ಏನಾರ ಅಂದನ? ಅತ್ತೆ ಏನಾರ ಅಂದ್ಲನ? ಇಲ್ಲವಾ. ಯವ್ವ ಇಲ್ಲ ಅಂತ ಸುಳ್ಳು ಹೇಳಕತ್ತಿ. ನಿನ್ನ ಮನಸ್ಸಿನಾಗ ಏನೋ ಐತಿ. ಯಾಕೆ ಬೇವ ನನ್ನ ಹತ್ರ ಏನು ಹೇಳ್ಕೊಬಾರ್ದನ? ಹೇಳ್ಬೇವ ಏನಂತೇಳಿ. ಅದು ಏನು ಇಲ್ಲ ಬಿಡವ. ನಾನು ಮುಂದೆ ಹೇಳಿಕಂದ್ರೆ ಒಂದು ಆನೆ ಆದಿತ್ತು ನೋಡು. ಅದು ಏನು ಹೇಳು? ನಾ ಹೇಳ್ತೀನಿ ಮತ್ತೆ ನೀ ಜಗಳ ತೆಗಿಬಾರ್ದು. ನಾನು ಮತ್ತೆ ಹೇಳಿದ ಹಿಂದಗಡೆ ವಲ್ಯ ಯಾವ್ದಾತು ಇದಾತ ಅನ್ನುವಂಗಿಲ್ಲ ಅಂದ್ರೆ ಹೇಳಾಕಿ ನಾನು. ಲಗ್ನ ವಲ್ಯ ಅಂತಂದ್ರೆ ಇದು ಅತ್ತಿ ಮಾವನ ಬಗ್ಗೆನೇ ಐತಿ ಅಂತ ಅನ್ಕೊಂತೀನಿ. ಅದು ಏನು ಹೇಳ್ಬೆ? ನಾ ಏನು ನಿಮ್ಮ ಮರ್ಯಾದೆ ತೆಗಂಗಿಲ್ಲ. ಯಾಕಂದ್ರೆ ಇಡೀ ಊರಿಗೆ ಗೊತ್ತಾಗೈತಿ ಈಗ ನನ್ನ ಲಗ್ನ ಮಾಡಿ ಕೊಡಕತ್ತೀರಿ ಸ್ವಾದ್ರತ್ತಿ ಮಗಗಂತೇಳಿ. ನಾನು ಯಾವತ್ತು ಒಲ್ಲೆಂದು ನಿಮ್ಮ ಮರ್ಯಾದೆ ತೆಗಂಗಿಲ್ಲ. ಅದು ಏನು ಹೇಳ್ಬೆ? 2 ತಾಯಿ ಮಗ ಎಲ್ಲಿದಾವ ತಂಗಿ? ಅಯ್ಯೋ ಅವು ತಮ್ಮ ರೆಡ್ಡಿ ಆಗದಾವ. ಹೇಳು ಅವರು ಅಲ್ಲಿ ಅದಾರ. ನಿಮ್ಮ ಅಪ್ಪನ ಮುಂದೆ ನಾ ಹೇಳೇನಂತ ಹೇಳ್ಬಾರ್ದು. ಇದನ್ನು ನಿನ್ನ ಹೊಟ್ಟೆಗೆ ಇಟ್ಕೋಬೇಕು. ಆಯ್ತು ಹೇಳಬೇ. ಬರೇಗನ ಮಿಜ ಬಾಳ್ ನೀನು ಹೇಳು. ಏನು ಹೇಳು ತಂಗಿ? ನಿಮ್ಮಪ್ಪ ನಿನಗಂತೇಳಿ ಒಂದಿಷ್ಟು ಬಂಗಾರ ತೊಗೊಂಡಿಟ್ಕೊಂಡಿದ್ದ. ಕೈಯಾಗ ರೊಕ್ಕಿದ್ದಾಗ ಆಗಟ್ಟು ಈಗಟ್ಟು ತೊಗೊಂಡಿಟ್ಕೊಂಡಿದ್ದ. ಯಾವ ಇವತ್ತು ನಿಮ್ಮ ಅತ್ತಿ ನೀ ಇಲ್ಲಾರ್ದಾಗ ನಾಟಕ ಆಡಿದ್ಲು.
ಅದಕ್ಕೆ ಪಿಸಿ ಪಿಸಿ ಹೋಗಿ ನಿಮ್ಮಪ್ಪ ಅವು ಬಂಗಾರ ತಂದು ಆಕೆ ಕೈಯಾಗ ಕೊಟ್ಟು ಬಿಟ್ಟ. ಹಾಂ, ಆಕೆ ನಾಟಕ ಆಡೋದು ಗೊತ್ತೈತಲ್ಲ, ನಾಟಕ ಆಡಿದ್ಲು ಹಿಂಗೆ ಹಿಂಗೆ ಮಾಡಿದ್ರು ನೋಡ್ತಂಗಿ. ಓ ಹಂಗಾದ್ರ ನಮ್ದ ಕಾಸಿ ನಮ್ದ ಬಡಿಯಾಕತ್ತಾರನ? ನಿಮ್ಗೆ ಅಪ್ಪ ಬುದ್ಧಿಲ್ಲನ? ಹ್ಞೂ, ನಾನು ಅದನ್ನ ಅಂತೀನವ. ಆತು ಅಳಿಯ ಕೊಡೋದು ಆ ಮಾತು ಬೇರೆ. ಈಗ ನಾವು ಹಾಕಿದ್ದು ನಾವು ನಿನಗೆ ಬಂಗಾರ ಹಾಕ್ದಂಗೆ ಆತು, ಮತ್ತು ಅವ್ರು ಏನು ಕೊಟ್ಟಂಗೆ ಆತು ನಿನಗೆ? ಮತ್ತು ಅವ್ರದ್ದೇ ಹೆಸರು ಮಾಡೋದನ? ಮತ್ತು ಮಂದಿರಿಗೆ ಏನನ್ನ ಹಾಕಿಲ್ಲ, ನೀವು ಮಗಳಿಗೆ ಏನು ಮಾಡ್ತೀರಿ ಅಂತ ಕೇಳ್ತಾರ. ಮತ್ತು ಊರಾಗ ಮಂದಿನೂ ಅವ್ರ ಮಂದಿ ಮುಂದೂ ನಮ್ಮ ಸಂಬಂಧಿಕರ ಮುಂದೂ ಅವ್ರದ್ದೇ ಹೆಸರು ಬರ್ತೈತಿ. ನಿಮ್ಮ ಅಪ್ಪಂದ ಎಲ್ಲಿ ಹೆಸರು ಬರ್ತೈತವ? ಕಷ್ಟಪಟ್ಟ ತಗೊಂಡವ, ಮತ್ತು ಹೆಸರು ನಿಮ್ಮ ಅತ್ತಿದ ಬರ್ತೈತಿ. ನನಗೆ ಅದಕ್ಕೆ ಒಂಥರ ಆಗತ್ತೈತಿವ ಯವ್ವ. ಯವ್ವ ಇಬ್ರು ತಾಯಿ ಮಗ ಭಾಳ ಲಪುಟದಾರ ಯವ್ವ. ಒಂದು ಮಾತು ಹೇಳ್ತೀನಿ ಬೇ, ನನಗೆ ಆ ಮಾವನ್ ಮಾಡ್ಕೊಳ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ ಬೇ ಯವ್ವ. ಭಾಳ ಲಪುಟದಾರ ಬೇ ಯವ್ವ ಅವ್ರು. ಈಗ ನೀ ಎಲ್ಲ ಅಂತಿ ಬಿಡುವ. ನೋಡಿಲಿ ಈಗ ಎಲ್ಲ ಸಂಬಂಧಿಕರಿಗೆ ಗೊತ್ತಾಗ್ಬಿಟ್ಟತಿ ನಿನ್ನ ನಿಮ್ಮ ಅತ್ತಿ ಮಗ ಕೊಟ್ಟತಂತೇಳಿ. ಈಗ ಈ ಸಂಬಂಧ ಮುರಿದು ಹೋತಂದ್ರ ಮಂದಿ ಏನು ಅನ್ನಕಿಲ್ಯವ? ನಿಮ್ಮಪ್ಪ ಉರ್ಲ ಹಾಕೊಂತಾನ. ನಿಮ್ಮಪ್ಪ ಜೀವಂತ ಇರಂಗಿಲ್ಲ. ಹಂಗಾದ್ರೆ ಇಷ್ಟೆಲ್ಲ ಗೊತ್ತಿದ್ದನು ಕಣ್ಕಂಡು ಬಾವಿಗೆ ಹಾರಂತೀಯಾವೆ. ಹಾಗಾದ್ರೆ ಈಗ ನೀನು ಮದುವೆ ಮಾಡ್ಕೊಳೋದು ಬಿಟ್ಟು ಅಂದ್ರೆ ನಿಮ್ಮಪ್ಪನ ಕತಿ ನೋಡು. ನಿಮ್ಮಪ್ಪನ ಮಾನ ಮರ್ಯಾದೆ ಒಟ್ಟು ಹೋಗತಿ. ಇನ್ನು ನಿನ್ನ ಯಾರ ಲಗ್ನ ಹಾಕಾರ ಹೇಳಿ ನೋಡುನು. ಯಾವ ಈಗಿನ ಕಾಲದಾಗ ಎಲ್ಲ ನಡೀತೈತಿ ಬಿಡ್ಬೇ. ಇನ್ನೂ ಪ್ಯಾಟರ್ನ್ ಸುದ್ದಿ ಹತ್ತಿ ಆತ ಬೆಂಗ್ಳೂರು ಕಡೆ ಅವೆಲ್ಲ ನಡೀತಾವ ತಂಗಿ. ಆದ್ರೆ ಇತ್ತಾಗ ನಮ್ಮ ಬಯಲ್ಸಿನ ಕಡೆ ಯವ್ವ ನಡೆಯಂಗಿಲ್ಲ. 108 ವಿಚಾರ ಮಾಡ್ತಾರ. ಹುಡುಗಿ ತಗೋಬೇಕಾದ್ರೂ ವಿಚಾರ ಮಾಡ್ತಾರ, ಕೊಡ್ಬೇಕಾದ್ರೂ ವಿಚಾರ ಮಾಡ್ತಾರ. ನಾವು ಹೊರಗಡೆ ಕೊಟ್ಟಿದ್ವಿ ಅಂದ್ರೆ 108 ವಿಚಾರ ಮಾಡ್ತಿದ್ವಿ. ಏನ ಮನೆ ಅಂತವಲ್ಲಿ ಅಂತೇಳಿ ಕೊಟ್ಟು ಬಿಟ್ಟಿವ. ನನಗೆ ಅದ ಒಂಥರ ಅನಿಸ್ಬಿಟ್ಟತಿ. ಈಗ ಏನಾರ ನೀವು ಅಲ್ಲಿ ಅಂದ್ರೆ ಯವ್ವ ನೀನು ಬಾಳೆ ಮೂರಾ ಬಟ್ಟೆ ಆಗತ್ತ. ಈಗ ನನಗಂಕರು ಬಿಸಿ ತುಪ್ಪ ಆಗ್ಬಿಟ್ಟತಿ ಯವ್ವ ರಾಣಿ. ಯವ್ವ ಆಯ್ತು, ನಾನು ನೀವು ಹೇಳ್ದಂಗೆ ಮದುವೆ ಹಾಕಿನಿ. ಆದ್ರೆ ನಾ ಒಂದು ಹೇಳ್ತೀನಿ, ಮದುವೆ ಆಗಿಂದ ನೀವೇನೇನೇನೇನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾ ಏನು ಅವ್ನು ಬಿಟ್ಟು ಬರಂಗಿಲ್ಲ. ಆದ್ರೆ ಇಂಥವ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕಂತ ನನಗೆ ಗೊತ್ತೈತಿ. ಇಂಥವ್ರಿಗೆ ಪಾಠ ಕಲಿಸ್ಲಿಕ್ಕಂದ್ರನ ಮತ್ತೆ ಆಡಂಗತ್ತಿ ಬಿಸಿ ಅಡ್ಡಾಡ್ಬಿಡ್ತಾರ ಅವರು. ನಾ ಎಲ್ಲ ಪಾಠ ಕಲಿಸ್ತೀನಿ, ನೀ ಚಿಂತೆ ಬಿಟ್ಬಿಡು. ಆ ಬಂಗಾರ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ನಡಿ ಯವ್ವ ನಿಮ್ಮಪ್ಪ ಕೇಳ್ಬೇಡ. ಇಲ್ಲ ಬೇ ಹೋಗಿ ನೀನು. ಈ ಬಂಗಾರ ಅತ್ತಿ ಕೈಯಾಗೈತು ಮಾವನ ಕೈಯಾಗೈತು? ನಿಮ್ಮ ಮಾವನ ಕೈ ಕೊಟ್ಟ ನಿಮ್ಮ ಅತ್ತಿ. ಸರಿ ಆಯ್ತಾ. ನಾ ಏನು ಮಾಡ್ಬೇಕನ್ನೋ ಗೊತ್ತೈತಿ. ನಡಿ. ಇನ್ನೊಂದೆರಡು ಕಟಿಮಿ ಕೊಟ್ಟಾಗ ಹೇಳೋದನ್ನ ಬಾಯಿ ತಕ್ಕೊಂಡು ಕುಂತು ಬಿಟ್ರಲ್ಲ. ಹೇಳ್ರಿ ಊಟಕ್ಕೆ ಕೊಡಿ ಹೇಳ್ರಿ. ಎತ್ತಿ ಏನ ಹೇಳಾರೋ ಕೇಳಾರ ಇಲ್ಲ ಅಂತ ಮಾಡಿ ಏನು ನಾಟಕ ಎಬಸ್ಗಿ ಅಲ್ಲೇ ನೀನು. ನಾ ಸುಮ್ಮದಿನ ಅಂದ್ರೆ ಹಂಗ ದಿನಕ್ಕೊಂದೊಂದು ಪಾಜಾತ ಹಾಕಕತ್ತಿ ಏನ? ಯೋ ಎತ್ತಿ ತಪ್ಪಾತಿ, ಇನ್ನೇ ಮಿಂಗತಿ ಮಾಡಂಗಿಲ್ಲ. ನೀನು ಲಗು ಲಗು ತಯಾರಾಗಿ ಹೋಗ್ಲಿಲ್ಲ. ಈ ಮಿಟಕ್ಲಾಡಿ ಎಲ್ಲಿ ಹೋಗುದು? ಅಯ್ಯೋ ಇದೇನು ಎತ್ತಿ ಹಿಂಗತಿ ಕೇಳ್ತಿಯಲ್ಲ. ಮತ್ತು ಇವ್ರು ಕೂಡ ಹೋಗೋಳಕ್ಕ. ಮತ್ತು ನಾ ಎಲ್ಲಿ ಬಚಾರ್ಜ್ ಮಾಡಿ ಕಳಿಸಿ ಬರ್ಲಿಕ್ಕಿನ ಹೆಂಗಾದ್ರು ಕೈಯಾರ ಅಂತಾರಲ್ಲ ಹೋಗೋಲ್ರಕ್ಕ. ಅವ್ರು ಕೂಡನ ಹೆಂಗ ಕರ್ಕೊಂಬಂದಿ ಹಂಗೆ ಹೋಗಿ ಕಳಿಸಿ ಬಾ. ಅವ್ರಿಬ್ರು ಗಂಡ ಹೆಂಡತಿ ಹೊಂಟಾನ ಹೋಗಲ್ರಕ್ಕ. ಅವ್ರ ನಡು ಈಕೇನ್ಲೇ? ಅವ್ರಿಬ್ರು ನಡು ಈಕಿನ ಕಳ್ಸಕತ್ತಾಳ. ಮುತ್ಕೊಂಡು ಕೊಂದರು. ಯಮ್ಮ ಯಮ್ಮ ನಾವಿನ್ ಹೊಕ್ಕಿನಿ. ದೊಡ್ಡವ ತಂದಿದ್ದೆಲ್ಲ ಪುಡಿ ಹಾಕಿಬಿಟ್ಟು ಈಕಿ ತಿನ್ಲಾರ್ದ ಹೋದ್ಲಂದ್ರ ತಂದಿದ್ದು ವೇಸ್ಟ್ ಆಗಂಗಿಲ್ಲನು. ಹಾಕಿದ್ದು ವೇಸ್ಟ್ ಆಗುತ್ತೆ. ರೊಕ್ಕನು ನೀರಾಗ ಹೊಳ್ಯಾಗ ಹುಂಚಿನ ತೊಳ್ದಂಗೆ ಆಗ್ಬಿಡ್ತತಿ ದೊಡ್ಡವ. ಅಯ್ಯೋ ಹೌದಲ್ಲ ಯಾವ ಕಾವೇರಿ, ನಮ್ಮ ತಪ್ಪಾತವ. ಊಟ ಉಂಡು ಹೋಗು. ಇವ್ರು ಊಟ ಉಂಡ್ರ ಇವು ಇದನ್ನು ತಿಂತಾವಿಲ್ಲ ಅನ್ನೋ ತಿನ್ನಂಗಿಲ್ಲ. ಹೇಳ್ತೀನಿ ತಡಿ ಕಾವೇರಿ. ಹಂಗೆ ಹೋಗಕ್ಕೆ ಹೋಗ್ಬೇಡವ, ಊಟ ಉಂಡು ಹೋಗ್ರಿ. ಆಯ್ತಮ್ಮ. ಎತ್ತಿ ಇಟ್ಟು ದಿನ ಅಂಕರು ಕೆಟ್ಟ ಬುದ್ಧಿ ಇಟ್ಕೊಂಡು ಬದುಕಿ ಏನಾರ ಚಲೋ ಬುದ್ಧಿ ಇಟ್ಕೋ. ನನ್ನ ಕಣ್ಣಿ ಕಾರ್ಪುಡಿ ಉಜ್ಜಿ ತಾಳಿ ಚೈನ ಬಿಚ್ಕೊಳಕತ್ತಿದ್ರಲ್ಲ, ನಿಮ್ಮ ಮನಸ್ಸಾದ್ರೆ ಹೆಂಗೆ ಬರ್ತತಿ? ಇವು ಕೇಟ್ ಹೇಳಿದ್ರ ಆಟ ಬೋರ್ಗಲ್ ಮ್ಯಾ ನೀರು ಉಗ್ಗದಂಗ. ಇದ್ರ ಕೂಡಿ ಏನು ಮಾತಾಡ್ತಿ ಬಿಡು. ಯವ್ವ ನಿನ್ನ ಗಂಡ ಗೊತ್ತಾತಂದ್ರೆ ಎಂತಾರದಾರ ನೋಡೇ ಯವ್ವ. ಕಾವೇರಿ ತವ್ರ ಮನೆಯಾರ ಅಂದಾರ. ಮತ್ತು ನಮ್ಮ ಮರ್ಯಾದಿನ ಸುಮ್ಮನೆ ಆಗ್ಬಿಡು ನನ್ನ ಮೊಮ್ಮಗಳ. ಆಯ್ತಮ್ಮ. ನಾ ಇವ್ರಿಗೆ ಏನು ಮಾಡ್ಲಿಕ್ಕಂದ್ರೂ ಯಾವಾಗಲೂ ನಾನು ಕೆಟ್ಟದ್ದು ಬಯಸ್ತಾನೆ ಇರ್ತಾಳೆ ಕ್ಯಾತಿ. ಯವ್ವ ಅವ್ರು ಕೆಟ್ಟದ್ದು ಬಯಸಿದ್ರೆ ನಿನಗೇನು ಕೆಟ್ಟದ್ದಾಗೈತೆ? ಎಲ್ಲ ಒಳ್ಳೇದಾಗೈತೆ. ನಡಿ ಮ್ಯಾಲೆ ಒಬ್ಬ ದೇವ್ರದ ನನ್ನ ಕಾಪಾಡೋ. ಹೋಗ್ಬೇಕು ಊಟ ಕೊಡು ಹೋಗು. ಆಯ್ತಮ್ಮ. ಕಾವೇರಿ ಹೆಂಗಾದ್ರೂ ನೀವು ಹೊಂಟಿರಿ, ಲೀಲಾನು ಕರ್ಕೊಂಡು ಹೋರಿ. ಮತ್ತೆ ನಾ ಯಾಕೆ ಬರಲಿ ಕಳ್ಸಾಕ? ಹೌದಿಲ್ಲ, ಹೂವಿನ ಖರ್ಚು ಮಾಡ್ಕೊಂಡು ಎಲ್ಲಿ ಬರಲಿ? ನಾ ಯಾಕೆ ಕರ್ಕೊಂಡು ಹೋಗ್ಲಿ ಐತಿ? ನಿನಗ ಲೀಲಾನ ಕರ್ಕೊಂಡ್ಬರೋ ಮುಂದೆ ನಾನು ಬರ್ತೀನಿ ಐತಿ ಅಂದ್ರೆ ಕರ್ಕೊಂಬರ್ಲಿಲ್ಲ. ನನ್ನ ಹೆಂಗೆ ಕರ್ಕೊಂಬಂದು ಹಂಗೆ ಕರ್ಕೊಂಡು ಹೋಗಿ ಬಿಟ್ಟು ಬಾ. ನಾನು ನನ್ನ ಗಂಡ ಇಬ್ಬರು ಹೋಗಿ ಈಗಿನೇ ಕೇಳ್ಕೊಂಡು ಹೋಗೋಣ. ಯವ್ವ ಎಷ್ಟು ಶಾನ್ಯಾಕೆ ಇದೆ ಯವ್ವ. ಹಿಂಗೆ ಇರು, ಇಂಥವ್ರಿಗೆ ಹಿಂಗೆ ಇರಬೇಕು. ಯಾರಿಗೂ ಹೆದರಕ್ಕೆ ಹೋಗ್ಬೇಡ. ಇನ್ನೊಂದು ನನ್ನ ಮೊಮ್ಮಗಳ ಅದು ನಿನಗೆ ದುರ್ಗಾದೇವಿದು ಮೂರ್ತಿ ಕೊಟ್ಟಿನಲ್ಲ ಯವ್ವ, ಪೂಜೆ ಮಾಡು. ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಕಷ್ಟ ಬಂದಾಗ ಆ ದೇವಿ ನೆನಸು. ಸರಿ ಆಯ್ತಮ್ಮ. ಬಾಯ್ ತಕೊಂಡು ಕುಂತ್ರಿ ಅಲ್ಲ. ಹೇಳ್ರಿ ಮಾಡಿದ ಅಡ್ಗೆ ತಿನ್ನಿ ಹೇಳ್ರಿ. ಅವ್ರಿಗೆ ಊಟಕ್ಕೆ ಕೊಟ್ಟು